ಪ್ರಧಾನಿ ಮೋದಿ ಯಾವ ಕಾರಣಕ್ಕಾಗಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ, ಮುಸ್ಲಿಂ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಮುಸ್ಲಿಂ ರಿಸರ್ವೇಷನ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಸಂಪತ್ತು ಹಂಚಿಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನು ನೋಡಿದಾಗ ಕಾಂಗ್ರೆಸ್ದವರು 5 ನ್ಯಾಯಗಳಲ್ಲಿ ಹೇಳಿರುವಂಥದ್ದು ಒಂದು ಸಮಾನತೆಯ ನ್ಯಾಯ. ಆ ಸಮಾನತೆಯ ನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ದವರು ಹೇಳಿರುವಂಥ ಅಂಶ ಬಹಳ ಮುಖ್ಯವಾಗಿ BJP ಈಗ ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ಸ್ಪಷ್ಟ ಇದೆ. ಅದೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ನ ಲೋಕಸಭೆ ಚುನಾವಣೆಯ ಪ್ರಣಾಳಿಕೆಯೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಎಲ್ಲರ ಟೀಕೆಗಳಿಗೂ ಅಸ್ತ್ರ. ಅಲ್ಪಸಂಖ್ಯಾತರನ್ನ ಪ್ರೋತ್ಸಾಹಿಸುವ ಮತ್ತು ಅವುಗಳನ್ನು ಜಾರಿಗೊಳಿಸುವುದನ್ನು ಖಾತ್ರಿಪಡಿಸುವ ಅಂಶಗಳು ಪ್ರಣಾಳಿಕೆಯಲ್ಲಿವೆ. ವೈಯಕ್ತಿಕ ಕಾನೂನು ಜಾರಿ ಮೂಲಕ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ರಕ್ಷಣೆ ನೀಡಲಾಗುವುದು. ಅಲ್ಪಸಂಖ್ಯಾತ ಯುವಕರಿಗೆ ಸಮಾನ ಸ್ಥಾನಮಾನ ನೀಡಿ ಉತ್ತೇಜಿಸಲಾಗುವುದು. ಶಿಕ್ಷಣ, ಉದ್ಯೋಗ, ಉದ್ಯಮ, ಸೇವೆ, ಕ್ರೀಡಾ ಕ್ಷೇತ್ರಗಳಲ್ಲಿ ಉತ್ತೇಜನ. ಆರೋಗ್ಯ, ಟೆಂಡರ್, ಕೌಶಲ್ಯ ಅಭಿವೃದ್ಧಿಯಲ್ಲಿ ಸಮಾನ ಅವಕಾಶ. ವಿದೇಶಿ ಶಿಕ್ಷಣಕ್ಕೆ ಒತ್ತು ನೀಡಲು ಮೌಲಾನಾ ಆಜಾದ್ ಸ್ಕಾಲರ್ಶಿಪ್. ಅಲ್ಪಸಂಖ್ಯಾತರಿಗೆ ಬ್ಯಾಂಕ್ಗಳಿಂದ ಸಾಲ ಮಂಜೂರಾತಿಗೆ ಸರಳ ನಿಯಮ ಜಾರಿ. ಅಷ್ಟೇ ಅಲ್ಲ, ವಸ್ತ್ರ, ಆಹಾರ, ಭಾಷೆಗಳ ಆಯ್ಕೆಗೂ ಅಲ್ಪಸಂಖ್ಯಾತರಿಗೆ ಸ್ವಾತಂತ್ರ್ಯ ನೀಡಲಾಗುವುದು ಎಂಬ ಭರವಸೆ ನೀಡಿದೆ ಕಾಂಗ್ರೆಸ್. ಇದೇ ಬಿಜೆಪಿಗರಿಗೆ ಅಸ್ತ್ರವಾಗಿದೆ. जब कांग्रेस के घोषणा पत्र को आप देखते हैं, कांग्रेस कहती है कि हम व्यक्तिगत कानून को लागू करके सरिया कानून को लागू करवा देंगे. इसका मतलब बाबा साहब भीमराव अंबेडकर के द्वारा बनाए गए संविधान के लिए ये लोग खतरा पैदा करना चाहते हैं, यानी देश के संविधान को एक खतरे में डालना चाहते हैं. तालिबानी शासन लागू करना चाहते हैं. क्या हम तालिबानी शासन को स्वीकार करेंगे? क्या ये देश तालिबानी शासन को स्वीकार करेगा? और दूसरी तरफ क्या कहते हैं? कांग्रेस का घोषणा पत्र कहता है हम एक झटके में गरीबी मिटा देंगे. और गरीबी कैसे मिटाएंगे? यानी आपकी संपत्ति को हड़प करके बेटी और माताओं के, बहनों के जो उनके गहने होंगे उनको ये लोग जब्त करवाने की साजिश रच रहे हैं. यानी सब महिला को 1-1 लाख रुपए सालाना देना, ये मुस्लिम लीग का है प्रोग्राम. युवाओं को नौकरी देना, ट्रेनिंग देना और उनको 1 लाख रुपए ट्रेनिंग के लिए देना, ये मुस्लिम लीग का है. और किसानों के लिए हम उनकी लीगल गारंटी MSP पे करेंगे. ये क्या किसानों का, ये क्या मुस्लिम लीग का है? SC ST को और बैकवर्ड्स को जो बैकलॉग है और जो सरकार वैकेंसी है वो फिलअप करने के लिए हमने वायदा किया. क्या वो मुस्लिम लीग का है? बोलो आप कौन सा मुस्लिम लीग का है? ಹೀಗೆ ಚರ್ಚೆ ನಡೆದಿರುವಾಗಲೇ ಕರ್ನಾಟಕ ಬಿಜೆಪಿ ಘಟಕ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಹಾಕೋದು, ಮುಸ್ಲಿಮರಿಗೆ ಸಂಪತ್ತನ್ನು ಹಂಚೋದು, ಮುಸ್ಲಿಮರಿಗೆ ವಿಶೇಷ ಮೀಸಲಾತಿ, ವೈಯಕ್ತಿಕ ಕಾನೂನು, ಸರ್ಕಾರಿ ಉದ್ಯೋಗಕ್ಕೆ ಮುಸ್ಲಿಮರ ನೇಮಕಾತಿ ಆಶ್ವಾಸನೆ ಕೊಟ್ಟಿರೋದು ಇದು ಕಾಂಗ್ರೆಸ್ ಪ್ರಣಾಳಿಕೆಯ ಮುಸ್ಲಿಂ ಪ್ರಣಾಳಿಕೆಯ ಎಂದು ವ್ಯಂಗ್ಯ ಮಾಡಿದೆ ರಾಜ್ಯ ಬಿಜೆಪಿ ಘಟಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ಇಟ್ಟುಕೊಂಡು ಅದರಲ್ಲೂ ಕೂಡ BJP ಪಾಯಿಂಟ್ ಔಟ್ ಮಾಡ್ತಾ ಇರುವಂಥ 2 ಅಂಶಗಳನ್ನು ಇರುವಂಥದ್ದು. ಅದರ ಒಂದು ಏನು ಮುಸ್ಲಿಂ ಯುವಕರಿಗೂ ಕೂಡ ನಾವು ಶಿಕ್ಷಣ, ಉದ್ಯೋಗ, ಹಾಗೆಯೇ ಉದ್ಯಮ ಮತ್ತು ಸೇವಾ ಕ್ಷೇತ್ರ ಇರ್ಬೋದು, ಜೊತೆಗೆ ಸ್ಪೋರ್ಟ್ಸು, ಆರ್ಟ್ಸು, ಕಲ್ಚರು ಈ ಫೀಲ್ಡ್ಗಳಲ್ಲೂ ಕೂಡ ನಾವು ಅವರನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀವಿ ಅನ್ನೋಂಥನ್ನು ಹೇಳಿದ್ದಾರೆ. ಜೊತೆಗೆ ನಾವು ಅದನ್ನು ಎನ್ಶ್ಯೂರ್ ಮಾಡ್ತೀವಿ, ಅವರಿಗೆ ಫೇರ್ ಚಾನ್ಸ್ ಸಿಗಬೇಕು, ಫೇರ್ ಶೇರ್ ಸಿಗಬೇಕು ಅನ್ನೋಂಥದ್ದನ್ನು ಕೂಡ ನಾವು ಎನ್ಶ್ಯೂರ್ ಮಾಡ್ತೀವಿ ಅನ್ನೋಂಥನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಇದರಲ್ಲಿ ಯಾವ ರೀತಿಯಾದಂತಹ ತಪ್ಪಿದೆ ಅಂತ ಹೇಳಿ ಅಶೋಕ್ ಗೌಡ್ರೆ, ಈ ರೀತಿಯಾಗಿ ಈಗ ಫೇರ್ ಶೇರ್ ಕೊಡ್ತೀವಿ ಅಂತ ಹೇಳಿದಾಗ ಅಥವಾ ಈಕ್ವಲ್ ಅಪರ್ಚುನಿಟಿ ಕೊಡ್ತೀವಿ ಅಂತ ಹೇಳಿದಾಗ ಹರಿಪ್ರಸಾದ್ ನೋಡಿ, ಆರ್ಟ್ಸು, ಕಲ್ಚರು, ಸ್ಪೋರ್ಟ್ಸ್ಗೆ ರಿಸರ್ವೇಷನ್ನು ಮುಸ್ಲಿಂ ಅನ್ನೋದ್ರ ಮೇಲೆ ಬೇಕಾ, ಟ್ಯಾಲೆಂಟ್ ಅನ್ನೋದ್ರ ಮೇಲೆ ಬೇಕಾ? ಭಾರತದಲ್ಲಿ ನಡೀತಿರ್ತಕ್ಕಂತಹ ಕ್ರಿಕೆಟ್ ಇರ್ಬೋದು ಅಥವಾ ಫುಟ್ಬಾಲ್ ಇರ್ಬೋದು, ಹಾಕಿ ಇರ್ಬೋದು ಅಥವಾ ಅನೇಕ ಯಾವುದೇ ಸ್ಪೋರ್ಟ್ಸ್ ಇರಲಿ, ಒಬ್ಬ ಟ್ಯಾಲೆಂಟ್ ಇರ್ತಕ್ಕಂತಹ ವ್ಯಕ್ತಿ ಅಥವಾ ಫಿಲಿಮ್ ಸೆಕ್ಟ್ರಲ್ಲೇ ಇಟ್ಕೊಳ್ಳೋಣ. ಇವತ್ತು ಸಲ್ಮಾನ್ ಖಾನು, ಅಮೀರ್ ಖಾನು ಮತ್ತು ಶಾರುಖ್ ಖಾನ್ ಏನಿದ್ದಾರೆ, ಟ್ಯಾಲೆಂಟ್ ಮೇಲೆ ಬಂದಿದ್ದಾರೆ. ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದಾರೆ, ಟ್ಯಾಲೆಂಟ್ ಮೇಲೆ ಬಂದಿದ್ದಾರೆ. ನನ್ನ ಪ್ರಕಾರ ಅವ್ರು ಮುಸ್ಲಿಂ ಅಂತ ಅಂದ್ಬಿಟ್ಟು ಅವ್ರು ಏನೋ ಅಲ್ಲಲ್ಲ ಪ್ರದರ್ಶನ ಮಾಡ್ಕೊಂಡಿರ್ಬೋದು, ಅದು ಬೇರೆ ವಿಚಾರ. ಆದರೆ ಅವ್ರು ಬಂದಿರೋದಕ್ಕಂಥದ್ದು ಮುಸ್ಲಿಮು ಅಂತ ಅಂದ್ಬಿಟ್ಟು ಯಾರು ಪ್ರಮೋಟ್ ಮಾಡಿಲ್ಲ. ಅಕ್ಷಯ್ ಕುಮಾರ್ನ ಒಬ್ಬ ಹಿಂದೂ ಅಂತ ಪ್ರಮೋಟ್ ಮಾಡಿಲ್ಲ ಯಾರೂ. ಅವರೆಲ್ಲನೂ ಅವ್ರ ಟ್ಯಾಲೆಂಟ್ ಮೇಲೆ ಬಂದಿದ್ದಾರೆ. ಇದಕ್ಕೆ ಸ್ಪೆಷಲ್ಲಾಗಿ ಒತ್ತು ಕೊಟ್ಟು ಸ್ಪೋರ್ಟ್ಸು, ಆರ್ಟ್ಸು, ಕಲ್ಚರಲ್ಲಿ ಮುಸ್ಲಿಂ ಯುವಕರಿಗೆ ಅಂತ ಹೇಳಿ, ಸ್ವಾಮಿ ಸರ್ಕಾರದ ಕೆಲಸ ಏನಿರಬೇಕು ಗೊತ್ತಾ?
ಸಬಲೀಕರಣ ಮಾಡಬೇಕು. ಯಾರೇ ಆಗಲಿ ಅದನ್ನು ನಮ್ಮ ನರೇಂದ್ರ ಮೋದಿಯವ್ರ ಸರ್ಕಾರ ಮದ್ರಾಸಾಗಳ ಎಜುಕೇಷನ್ಗೆ ತಿದ್ದುಪಡಿ ತಂದು ಮಾಡಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಇಲ್ಲಿ ಚರ್ಚೆ ಮಾಡಿದ್ದೀನಿ. ಬೇಕಾದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ಈ ಏನಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ಗೆ ಈ ಓಟು ನಮಗೆ ಬಂದೇ ಬರುತ್ತೆ. ಈ 11% ಏನು ಮುಸಲ್ಮಾನರು ಇದ್ದಾರೆ ಇಡೀ ಭಾರತದಾದ್ಯಂತ, ಈ 11% ಓಟು ನಮ್ಗೆ ಸಾಲಿಡಾಗಿ ಬಿದ್ದರೆ ಜಾತಿಗಳ ಮೇಲೆ ಹಿಂದೂಗಳನ್ನ ಡಿವೈಡ್ ಮಾಡ್ಕೊಂಡು ನಾವು ಚುನಾವಣೆಯನ್ನು ಗೆದ್ಕೊಬೋದು ಅಂತಕ್ಕಂತಹ ಒಂದು ಮನಸ್ಥಿತಿ ಇವ್ರದ್ದು ಇಂದಿರಾ ಗಾಂಧಿ ಕಾಲದಿಂದ ಇವತ್ತರೆಗೂ ಏನು ನಡ್ಕೊಂಬಂದಿದೆ. ಈ ಕಾರಣಕ್ಕೋಸ್ಕರ ಈ ರೀತಿ ಪ್ರಾಮಿಸಸ್ನ ಇವ್ರು ಮಾಡ್ಕೊಂಬರ್ತಿದ್ದಾರೆ. ಅತ್ಯಂತ ಪ್ರಮುಖ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದು, ನಮ್ಮ ಸ್ನೇಹಿತರು ಹೇಳ್ತಿದ್ರು, ಇನ್ಫಿಲ್ಟ್ರೆಂಟ್ಸು ಮತ್ತು ಮಕ್ಕಳು ಜಾಸ್ತಿ ಇರೋರು. ನೋಡಿ, ಇದು ಎಲ್ಲಿನ ವಿಚಾರ ಅಂತಂದರೆ ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಂನಲ್ಲಿ ನಾವು ಹೇಳ್ತಾನೆ ಇದ್ವಿ ತರುಣ್ ಗೊಗೊಯ್ ಸರ್ಕಾರದಲ್ಲಿ 15 ವರ್ಷಗಳು ನೀವು ಕಂಟಿನ್ಯೂಸ್ ಆಗಿ ರೋಹಿಂಗ್ಯಾಸ್ ಇರ್ಬೋದು, ಬಾಂಗ್ಲಾದೇಶಿ ಮುಸ್ಲಿಮ್ಸ್ ಇರ್ಬೋದು, ಇನ್ಫಿಲ್ಟ್ರೆಂಟ್ಸ್ ಆಗಿದ್ರು. ಆಮೇಲೆ ಅವ್ರುಗಳಿಗೆ 10 ಜನ 15 ಜನ ಮಕ್ಕಳನ್ನ ಇದ್ದಾರೆ. ನಾನು ಅದನ್ನು ಒಂದು ತುಂಬ ಚೆನ್ನಾಗಿ ಒಂದು ವಿಡಿಯೋ ಮಾಡೇ ಹೇಳಿದ್ದೀನಿ. ಬೇಕಾದ್ರೆ ಇನ್ನೊಂದು ಸತಿ ಹೇಳೋಣ, ತೊಂದರೆ ಇಲ್ಲ. ಏನಂತಂದರೆ ಯಾರೋ ಒಬ್ಬ ಒಂದು ಹೆಸರು ಹೇಳಿಬಿಟ್ಟು ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ಯಾವನೋ ಒಬ್ಬನ ಹೆಸರು ಅಹಮದ್ ಅಂತ ಹೇಳಿ, ಭಾರತದಲ್ಲೊಬ್ಬ ಪಾಪ ಹಿಂದೂ ಮುಸಲ್ಮಾನ ಅಹಮದ್ ಇರ್ತಾನೆ. ಅವ್ನು ಬರ್ತಾನೆ ಬಾಂಗ್ಲಾದೇಶಿಂದ 20 ರೂಪಾಯಿ ಕೊಟ್ಬಿಟ್ಟು ಓಡ್ ಬಂದುಬಿಟ್ಟಿದ್ದಾನೆ. ಆಗ ತರುಣ್ ಗೊಗೊಯ್ ಸರ್ಕಾರದಲ್ಲಿ ಬಂದ್ಬಿಟ್ಟು ಅಹಮದ್ನ ಸಾಯಿಸ್ತಾನೆ ರಾತ್ರೋರಾತ್ರಿ. ಅವನ ಹೆಂಡ್ತಿಗೆ ಹೇಳ್ತಾನೆ, ನೀನು ನನ್ನ ಹೆಂಡ್ತಿ ಆಗು, ಇಲ್ಲ ನೀನು ಸಾಯಿಸ್ತೀನಿ ಅಂತೇಳಿ. ಆ ರೀತಿ ಆದಂತಹ ಘಟನೆಗಳಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿ ಮುಸಲ್ಮಾನ್ಸು ಮತ್ತು ರೋಹಿಂಗ್ಯಾ ಮುಸಲ್ಮಾನ್ಸು ನಮ್ಮ ಭಾರತದ ಉಮರ್ ಶರೀಫ್ ಅಂತಕ್ಕಂತಹ ಮುಸಲ್ಮಾನರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಮಾತಾಡಿರ್ತಕ್ಕಂತಹ ವಿಚಾರ. ನೀವು ಸಂಪತ್ತನ್ನ ಕಿತ್ಕೊಂಡು ಇನ್ನೊಬ್ರಿಗೆ ಹಂಚ್ತೀನಿ ಅಂದರೆ ಏನಪ್ಪ ಅರ್ಥ? ಹೂ ಆರ್ ಯು ಟು ಸೇ? ಗೌರ್ನಮೆಂಟ್ನ ಕೆಲಸ ಏನು ಡೆಮಾಕ್ರಸಿನಲ್ಲಿ? ಗೌರ್ನಮೆಂಟ್ನ ಕೆಲಸ ಏನು ಅಂತಂದರೆ ನೀವು ಅವ್ರಿಗೆ ಬದುಕಲಿಕ್ಕೆ ನೀವು ಆಸರೆ ಮಾಡಿಕೊಡಿ. ನೀವು ತೆಗೆದುಕೊಂಡು ಸರ್ಕಾರಿ ಸಂಪತ್ತನ್ನು ತೆಗೆದುಕೊಂಡು ಎಲ್ಲರಿಗೂ ಹಂಚ್ತೀನಿ ಅಂತಕ್ಕಂಥದ್ದಲ್ಲ ನಿಮ್ಮ ಕೆಲಸ. ಅವ್ರಿಗೆ ಬದುಕಿಗೆ ನಾವು ಹೇಳ್ತಾ ಇದ್ದೀವಿ ಏನು ಅಂತಂದರೆ ಸಬಲೀಕರಣ ಆಗಬೇಕು. ನೋಡಿ, ನೀವು 2000 ರೂಪಾಯಿ ಕೊಡ್ತೀರಾ, ನಾವೇನು ಮಾಡ್ತಾಯಿದ್ದೀವಿ, ಸ್ವಚ್ಛ ಭಾರತ್ ಅಭಿಯಾನ ಇರಬಹುದು, ಅಥವಾ ಹರ್ ಘರ್ ಜಲ್ ಇರ್ಬೋದು, ಅಥವಾ ನಮ್ಮ ಉಜ್ವಲ ಯೋಜನೆ ಇರ್ಬೋದು. ಸಮಯ ಸೇವ್ ಮಾಡಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ನ ಮೂಲಕ ಮತ್ತು ಜನ್ಧನ್ ಮೂಲಕ ಮತ್ತು ಮುದ್ರಾ ಮೂಲಕ ಫೆಸಿಲಿಟೇಟ್ ಮಾಡಿಕೊಟ್ಟಾಗ ಅವರೇ ಪಾಡ್ಗೆ ಅವ್ರು ಇವತ್ತು 4,500 5,000 ಸಂಪಾದನೆ ಮಾಡ್ಕೊತೀನಿ. ಸ್ವಲ್ಪ ಲೋನ್ ಜಾಸ್ತಿ ಕೊಟ್ಟರೆ ಅದು 40,000ವರೆಗೂ ಸಂಪಾದನೆ ಮಾಡಿ. ಇದು ಸಬಲೀಕರಣ. ಇದು ಹೆಣ್ಮಕ್ಳಿಗೆ ಸಬಲೀಕರಣ. ಅಂದರೆ ಮುಸಲ್ಮಾನರಿಗೆ ಮದ್ರಾಸಾದಲ್ಲಿ ಏನು ಮಾಡಿದ್ದೀವಿ, ಅನೇಕ ಕಡೆ ಮದ್ರಾಸಾ ಬೋರ್ಡ್ಗಿರೋ ಕಡೆ ನೀವೇನು ಮಾಡ್ತಿದ್ರಿ, ಓನ್ಲಿ ಆ್ಯಂಡ್ ಓನ್ಲಿ ನಿಮ್ಮ ಥಿಯೋಲಾಜಿಕಲ್ ಅಂತಂದರೆ ಧಾರ್ಮಿಕವಾದಂತಹ ಟೀಚಿಂಗ್ನ ಕೊಡ್ತಾಯಿದ್ದಾರೆ. ನಾವೇನು ಮಾಡ್ತಿದ್ವಿ, ಸೈಂಟಿಫಿಕ್ ಟೀಚಿಂಗ್. ಯೋಗಿ ಆದಿತ್ಯನಾಥ್ ಅವರು ಸೈಂಟಿಫಿಕ್ ಟೀಚಿಂಗ್ ಒತ್ತು ಕೊಟ್ಟು ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಸೋಷಲ್ ಸ್ಟಡೀಸ್ಗೆ ನೀವು ಕಲಿಸಲೇಬೇಕು. ಥಿಯಾಲಜಿನ ನೀವು ಕೇವಲ 20% ಒಳಗಡೆ ಇಟ್ಕೊಳ್ಳಿ, 80% ನೀವು ಇವತ್ತಿನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣನ ಮದ್ರಾಸಾದಲ್ಲಿ ಕೊಡಿ ಅಂತದ್ದು. ಇದು ಸಬಲೀಕರಣ. ಮಾಡ್ತಾರೆ ಈಗ ಮುಸ್ಲಿಮರ ವೈಯಕ್ತಿಕ ಕಾನೂನಿನ ಭರವಸೆ ಈಗ ಬೇಕಾಗಿದೆ ಮುಸಲ್ಮಾನರಿಗೆ. ಕಾಂಗ್ರೆಸ್ ಈಗ ವೈಯಕ್ತಿಕ ಕಾನೂನಿಗೆ ಸಂಬಂಧಪಟ್ಟಂಥ ತಿದ್ದುಪಡಿಯನ್ನು ಪ್ರಸ್ತಾಪ ಮಾಡ್ತಿಲ್ಲ. ಯಾವ ರೀತಿಯಾದಂಥದ್ದು ಬೇಕಿದೆ ಅಂತೇಳಿ ನೋಡಿ, ಅಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಮೈನಾರಿಟೀಸ್, ಅಲ್ಪಸಂಖ್ಯಾತರಂತ ಬರೆದಿಟ್ಟಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಬೈ ಲ್ಯಾಂಗ್ವೇಜ್ ಇದೆ ಮತ್ತು ಬೈ ರಿಲಿಜನ್ ಇದೆ. ಸೊ ಅದರೊಳಗೆ ಜೈನ್ಸ್ ಕೂಡ ಬರ್ತಾರೆ, ಅದರೊಳಗೆ ಕ್ರಿಶ್ಚಿಯನ್ಸು ಬರ್ತಾರೆ, ಮತ್ತು ಬುದ್ಧಿಸ್ಟ್ ಕೂಡ ಬರ್ತಾರೆ, ಸಿಖು ಕೂಡ ಬರ್ತಾರೆ, ಮತ್ತು ಮುಸಲ್ಮಾನರು ಇದ್ದಾರೆ. ಸೊ ಅಲ್ಪಸಂಖ್ಯಾತರಿಗೆ ಸ್ಪೆಷಲ್ ಕೇರ್ ತೊಗೊಳ್ಳೋಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂತ ಇದೆ. ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂದರೆ ಅವ್ರಿಗೆ ಸ್ವಲ್ಪ ನಾವು ಸಹಾಯ ಮಾಡಿ ಅವ್ರನ್ನ ಕೈ ಹಿಡಿದು ಅವ್ರನ್ನ ಮುಂದೆ ಮೇನ್ ಸ್ಟ್ರೀಮ್ ತೊಗೊಂಡು ಬರಬೇಕು. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವಿಷನ್ ಇದೆ. ಅದನ್ನು ಎಲ್ಲ ದೇಶದಲ್ಲಿಯೂ ಮಾಡಬೇಕಾಗಿರುತ್ತೆ. ಆ್ಯಸ್ ಅ ವರ್ಲ್ಡ್ ಸಿನಾರಿಯೋ ಎಲ್ಲ ದೇಶದಲ್ಲಿ ಕೂಡ ಮೈನಾರಿಟೀಸ್ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಂತ ನಿರ್ಧಾರ ತೊಗೊಂಡಿದ್ದಾರೆ ವರ್ಲ್ಡ್ನಲ್ಲಿ. UN ರೆಸೊಲ್ಯೂಷನ್ ಪ್ರಕಾರನೂ ಇದೆ, ಮೈನಾರಿಟೀಸ್ಗೆ ನೀವು ಕೇರ್ ತೊಗೊಳ್ಳಿ ಅಂತ. ಸೊ ಹಾಗಾಗಿ ಇಲ್ಲಿ ಬಂದು ಎಲ್ಲಿನೂ ಕೂಡ ಕಾನ್ಸ್ಟಿಟ್ಯೂಷನ್ಗೆ ಉಲ್ಲಂಘನೆ ಆಗಿಲ್ಲ. ಇಟ್ ಈಸ್ ನಾಟ್ ಸೇಯಿಂಗ್ ವಿ ಹ್ಯಾವ್ ಟು ಫೇವರ್ ದಿ ಮುಸ್ಲಿಮ್ಸ್ ಅಂತ, ಎಲ್ಲೂ ಕೂಡ ಮುಸ್ಲಿಮ್ಸ್ ಅಂತ ಬರೆದಿಟ್ಟಿಲ್ಲ. ಅಲ್ಪಸಂಖ್ಯಾತರು ಯಾಕೆ ನಾವು ಬರೀ ಮುಸಲ್ಮಾನ್ ಅಂತ ನೋಡಬೇಕು? ನಮ್ಮ ಅಶೋಕ್ ಅವರು ಹೇಳ್ದಂಗೆ ವಿ ಹ್ಯಾವ್ ಟು ಗಿವ್ ಫೇರ್ ಚಾನ್ಸ್ ಫಾರ್ ಎವ್ರಿಬಡಿ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಆಗ್ಬಿಟ್ಟಿದ್ವಿ. ಅದು ನಂಗೆ ಭಾಳ ಆಸೆ ಆಗ್ತಿದೆ. OBC ಅಂತ ಹೇಳ್ಕೊಳ್ಳುವ ಒಂದು ಸಮಾಜದಲ್ಲಿ ಇವತ್ತಿಗೆ ಮುಸಲ್ಮಾನರು ಒನ್ ಆಫ್ ದಿ OBCs ಅಂತ ಹೇಳುವಾಗ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ನಮಗೆ ಒಂಥರ ಇದಾಗುತ್ತೆ, ಬೇಜಾರಾಗುತ್ತೆ. ವಿ ಶುಡ್ ನಾಟ್ ಬಿ ಇನ್ ಬ್ಯಾಕ್ವರ್ಡ್, ಮುಂದೆ ಬರಬೇಕು. ಅದಕ್ಕೆ ಕಾರಣ ಬಂದು ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ಕೊಳ್ಳಲ್ಲ, ನಮ್ಮ ಸಮಾಜ ಅದಕ್ಕೆ ಕಾರಣ ಅಂತ ಹೇಳ್ಕೊಳ್ತೀನಿ. ವೈ ಆಮ್ ಟೆಲಿಂಗ್ ಯು ಬಿಕಾಸ್ ಯಾರು ಇವರೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಬಂದೇ ನಮ್ಮನ್ನು ಉದ್ಧಾರ ಮಾಡಬೇಕಂತಿಲ್ಲ. ನಮ್ಮ ಮಕ್ಕಳನ್ನು ನಾವು ಸ್ಕೂಲ್ ಕಲಿಸ್ಬೇಕಲ್ಲ. ಹೇಳ್ದಂಗೆ ಸೈಂಟಿಫಿಕ್ ಎಜುಕೇಷನ್ ಬೇಕಾಗಿದೆ. ವೈ ಡು ವಿ ಹ್ಯಾವ್ ಟು ಓನ್ಲಿ ಟೀಚ್ ಥಿಯಾಲಜಿ?
ಯಾಕೆ ಬರೀ ಧರ್ಮವನ್ನೇ ಬೋಧಿಸಬೇಕು ಮದ್ರಾಸದೊಳಗೆ? ಯಾಕೆ ನೀವು ಸೈಂಟಿಫಿಕ್ ಸಬ್ಜೆಕ್ಟ್ಸ್ ಇರಬಾರ್ದ? ಈ ಪ್ರಶ್ನೆಲ್ಲ ನಾವು ಬೆಂಬಲ ಕೊಡ್ತಿದ್ವಿ. BJPಯ ಈ ನಿಲುವು ನಾನು ಬೆಂಬಲ ಕೊಡ್ತೀನಿ ವೈಯಕ್ತಿಕವಾಗಿ. ಬಟ್ ದ ಇಶ್ಯೂ ಈಸ್ ನಾಟ್ ದೇರ್. ಇಶ್ಯೂ ಏನಂದರೆ ಇವರು ಒಂದು ಕಡೆ ಸರಿಯಾಗಿ ಮಾಡ್ತಾರೆ, ಇನ್ನೊಂದು ಕಡೆ ಎಲ್ಲೋ ಒಂದು ತಪ್ಪು ಮಾಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಎಕ್ಸಾಜರೇಟ್ ಮಾಡ್ತಿದ್ದಾರೆ. ಇವರು ನಡುವೆ ಇರುವ ಈ ಗೊಂದಲ ಇದೆಲ್ಲ, ಈ BJP ಮತ್ತು ಕಾಂಗ್ರೆಸ್ಸು, ಅದರಲ್ಲಿ ನಾವು ಮೇನ್ ವಿಚಾರಗಳನ್ನೇ ಮಾತಾಡಕ್ಕೆ ಬಿಡ್ತಿಲ್ಲ. ಅದೇ ಓಕೆ. ಆದರೆ ಅರುಣ್ ಪಾಯಿಂಟ್ ಹೇಳ್ಬಿಡ್ತೀನಿ, ಯಾಕೆಂದರೆ ಇದು ಆಮೇಲೆ ಕಾಂಟೆಕ್ಸ್ಟ್ ಮಿಸ್ ಆಗಿಬಿಡುತ್ತೆ. ಮನಮೋಹನ್ ಸಿಂಗ್ ಅವರು ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ರಿಸೋರ್ಸಸ್ ಫಸ್ಟ್ ರೈಟ್ ಈಸ್ ಫಾರ್ ಮುಸ್ಲಿಮ್ಸ್ ಅಂತ ಹೇಳಿದ ಪದ ಇದೆಯಲ್ಲ, ಅದು ಎಷ್ಟರ ಮಟ್ಟಕ್ಕೆ ಅದರ ಜಸ್ಟಿಫಿಕೇಶನ್ಸ್ನ ಕೊಡ್ತಾರೆ. ಈಗ ಯಾರು ಬ್ಯಾಕ್ವರ್ಡ್, ಅತ್ಯಂತ ಶೋಷಣೆಗೊಳಗಾಗಿದ್ದಂಥ ಜನಾಂಗಕ್ಕೆ ನೀವು ಕೊಡಿ, ಫಸ್ಟ್ ರೈಟ್ ಈಸ್ ಫಾರ್ ದೆಮ್. ಆ್ಯಂಡ್ ಗರೀಬ್ ಯಾರಿದ್ದಾರೆ ಅಂದರೆ ಬಡವರು ಯಾರಿದ್ದಾರೆ ಅವ್ರಿಗೆ ಕೊಡ್ಬೇಕು ನೀವು. ಇವತ್ತು ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ, ಓಕೆ, ಮಹಿಳೆ ಹತ್ರ ಇಂತಹ ವ್ಯವಸ್ಥೆಗಳಲ್ಲಿ. ಆದರೆ ಅರುಣ್ ಅವರೇ ಇಲ್ಲಿ ಈಗ ಹೌದು, BJPಯವರು ಈ ರೀತಿಯಾಗಿ ರಾಜಕೀಯದ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಯವರು ಕೂಡ ಇಂಥದ್ದೇ ರಾಜಕೀಯ ಭಾಷಣ ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನವರ ಹೇಳಿಕೆಗಳು ಕೂಡ ಈ ರೀತಿಯಾದಂತಹ ಮಾತು BJPಯವರು ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ಕಾರಣ ಆಗ್ತಾ ಇಲ್ವಾ ಅಂತ? ಖಂಡಿತ ಹರಿಪ್ರಸಾದ್, ಮೊನ್ನೆ ಆಗಿದ್ದ ನೇಹಾ ಕೊಲೆಯನ್ನೇ ಗಮನಿಸಿ, ವೆರಿ ಅನ್ಫಾರ್ಚುನೇಟ್. ಹಾಗೆಯೇ ನನಗೆ ಐ ಫೆಲ್ಟ್ ಇಟ್ಸ್ ಎ ಮಿಸ್ಫಾರ್ಚೂನ್ ದಟ್ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಒಂದು ವಿವೇಚನಾ ರಹಿತವಾಗಿ ಅವತ್ತು ಮಾತಾಡಿ ಇನ್ಸೆನ್ಸಿಟಿವ್ ಸ್ಟೇಟ್ಮೆಂಟ್ಸ್. ಯಾವ ಮುಖ್ಯಮಂತ್ರಿ ಅಥವಾ ಯಾವ ಗೃಹ ಮಂತ್ರಿ ಕೂಡ ಆ ಥರ ಮಾತಾಡಬಾರ್ದು. ಅವತ್ತು ಮೊದಲನೇ ದಿನ ಏನಾಯಿತು, ಕೊಲೆಯಾದ ತಕ್ಷಣವೇ ಅವರು ಆ ವಿಕ್ಟಿಮ್, ಆ ಹುಡುಗಿ ಏನಿದೆ ಅವಳ ಪೇರೆಂಟ್ಸ್ಗೆ ಒಂದು ಸಾಂತ್ವನ ಹೇಳಿ, ಇಲ್ಲ ನಾವು ತನಿಖೆ ಮಾಡ್ತೀವಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಶಿಕ್ಷೆ ಕೊಡ್ತೀವಿ, ಆ ವ್ಯಕ್ತಿ ಆಗಲೇ ಅರೆಸ್ಟ್ ಆಗಿದ್ದಾನೆ, ಇದು ಆ ಶಿಕ್ಷೆ ಕೊಡೋ ಜವಾಬ್ದಾರಿ ನಮ್ಮದು ಅಂತೆಲ್ಲ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡೋ ಬದಲು ಅದೊಂಥರ ಅಕ್ಯೂಸ್ಗೆ ಫೇವರ್ ಆಗೋ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇದನ್ನು ನೋಡಿ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಆ್ಯಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಆ್ಯಸ್ ಎ ರೆಸಿಡೆಂಟ್ ಆಫ್ ಕರ್ನಾಟಕ. ನನಗೆ ನನ್ನ ಮುಖ್ಯಮಂತ್ರಿ, ನನ್ನ ಗೃಹ ಮಂತ್ರಿ ಯಾವುದೇ ಒಂದು ಈ ಥರ ಕೇಸ್ ಆದಾಗ ಆ ಫ್ಯಾಮಿಲಿ ಜೊತೆ ನಿಲ್ಲಬೇಕೇ ಹೊರತು ಬೇರೆ ಯಾವುದೇ ಥರದ ಸ್ಟೇಟ್ಮೆಂಟನ್ನು ಕೊಡಬಾರ್ದು. ಅವರವರ ವೈಯಕ್ತಿಕವಾಗಿ ಅವರ ಪಕ್ಷದಲ್ಲಿ ಅದು ಏನೇ ಇರಲಿ, ಈ ಥರ ಒಂದು ಅವ್ರು ನೋಡಿ, ಅವ್ರ ಪೇರೆಂಟ್ಸು, ಅವರು ಆ ಹುಡುಗನ ತಂದೆ ತಾಯಿಗಳು ಅವ್ರ ಥರದ ಸ್ಟೇಟ್ಮೆಂಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರಿಂದ. ಅವ್ರು ಹೇಳಿದರು, ನಾನು ಈ ಹುಡುಗಿ ತಂದೆ ತಾಯಿಗೆ ಎಷ್ಟು ಬೇಜಾರಾಗಿದೆ ಅಂದರೆ ನಮಗೂ ಕೂಡ ಅಷ್ಟೇ ಬೇಜಾರಾಗಿದೆ, ನಮಗೆ ನನ್ನ ಮಗಳನ್ನು ಕಳ್ಕೊಂಡು ಅಷ್ಟು ದುಃಖ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಅಂಥ ಒಂದು ಸ್ಟೇಟ್ಮೆಂಟ್ನ ಕೊಡೋಬಿಟ್ಟು ನಮ್ಮ ರಾಜಕಾರಣಿಗಳು ಆಮೇಲೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಯಿತು, ಆದರೂ ಪಾರ್ಟಿಗೆ ಹೆಲ್ಪ್ ಆಗುತ್ತಿಲ್ಲ, ಅದು ಬೇರೆ ವಿಷಯ. ಮಂತ್ರಿಗಳೆಲ್ಲ ಅವ್ರ ಮನೆಗೆ ಹೋದರು. ಆಮೇಲೆ ಮುಖ್ಯಮಂತ್ರಿಗಳು ಇದನ್ನು CID ಕೊಡ್ತೀವಿ, CID ಮತ್ತು ಸ್ಟೇಟ್ ಗೌರ್ಮೆಂಟ್ತೇನೆ, ಅದೇನು ಬೇರೆ ಅಲ್ಲ. ಆಮೇಲೆ ಸ್ಪೆಷಲ್ ಕೋರ್ಟನ್ನು ಸೆಟಪ್ ಮಾಡ್ತೀವಿ ಅಂತಲೇ ಹೇಳಿದರು. ಇಟ್ಸ್ ಆಲ್ ವೆಲ್ಕಮ್ ಅದನ್ನು. ಆದರೆ ಅದು ಒಂಥರ ಡ್ಯಾಮೇಜ್ ಕಂಟ್ರೋಲ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಮೊದಲನೇ ದಿನದ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಬಹುಶಃ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಆ ಸ್ಟೇಟ್ಮೆಂಟ್ ಮಾಡಬಾರ್ದಾಗಿತ್ತು. ಇನ್ನು ಮುಂದೆ ಆದರೂ ಸ್ವಲ್ಪ ಒಂದು ಸೆನ್ಸಿಟಿವ್ ಸ್ಟೇಟ್ಮೆಂಟ್ಸನ್ನು ಕೊಡಬೇಕು ಅಂತ ನನ್ನ. ಇಲ್ಲಿ ಮನಮೋಹನ್ ಸಿಂಗ್ ಅವರ ಹೇಳಿಕೆ ಪದೇ ಪದೇ, ಈಗ ಅಶೋಕ್ ಗೌಡರು ಕೂಡ ಅದನ್ನು ಹೇಳಿದರು, ಪ್ರಧಾನಿಯವರು ಕೂಡ ಅದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡೇ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಹೇಳಿದಂಥ ಮಾತು, ಈ ಮಾತು ಪದೇ ಪದೇ ಮನಮೋಹನ್ ಸಿಂಗ್ ಅವರು ಮಾತಾಡ್ತಿದ್ದೆ ಕಡಿಮೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು, ಮೌನಿ ಅಂತ ಅವ್ರನ್ನ ಹೇಳ್ತಾ ಇದ್ರು. ಈಗ ಅವರ ಮಾತೇ ಭಾಳ ಮುಖ್ಯ ಚುನಾವಣಾ ಚರ್ಚೆ ವಿಚಾರವೂ ಕೂಡ ಆಗ್ತಾ ಇದೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ನಲ್ಲಿ ಮನಮೋಹನ್ ಸಿಂಗ್ ಅವರು ಮಾತಾಡಿದರು. ಇಟ್ಸ್ ಎ ಲಾಂಗ್ ಕೋಟ್. ನಾನು ಅದನ್ನು 2-3 ಸತಿ ಓದಿದೆ. ನನಗೆ ಅದರಲ್ಲಿ ಯಾವುದೇ ತಪ್ಪು ಕಾಣಲಿಲ್ಲ ಅಂಟಿಲ್ ದಟ್ ಒನ್ ಸೆಂಟೆನ್ಸ್. ಬಹುಶಃ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೇದಿತ್ತು ಏನೋ. ಈಗ ಅಶೋಕ್ ಅವರು ಹೇಳಿದರು, ಅದೊಂದು ಫಸ್ಟ್ ಪ್ರಿಯಾರಿಟಿ ಫಾರ್ ಮುಸ್ಲಿಮ್ಸ್ ಅಂತನೋ ಅಥವಾ ಮೈನಾರಿಟೀಸ್ ಅಂತ ಹೇಳಿದ್ದು. ಬಹುಶಃ ಅದೊಂದು ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಅಲ್ಲಿವರೆಗೂ ಅವರು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ ಮಾತಾಡ್ತಾ ಬಂದಿದ್ದರು. ಕೊನೆಯ ಒಂದು ಸೆಂಟೆನ್ಸ್ ಮಾತ್ರ ಈ ಥರ ಇದೆ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ. ಅವರ ಎಂಟೈರ್ ಕೊಟೇಶನ್ ಇಸ್ ಫೈನ್, ಇಸ್ ನಥಿಂಗ್ ರಾಂಗ್ ವಿತ್ ಇಟ್. ಬಟ್ ಅದು ಕೊನೆಯ ಒಂದು ಸೆಂಟೆನ್ಸ್ ಇದೆಯಲ್ಲ, ಅದರಲ್ಲಿ ಬಹುಶಃ ಅದನ್ನೇ ಪ್ರಧಾನಮಂತ್ರಿಗಳು ತಗೊಂಡು ಮಾತಾಡ್ತಿದ್ದಾರೆ. ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಉಮರ್ ಶರೀಫ್ ಅವರೇ, ಈ ರೀತಿಯಂಥ ಸ್ಪೆಷಲ್ ಸ್ಟೇಟಸ್ ಬೇಕಿದೆಯಾ ಅಂತ? ಇಲ್ಲ, ಅದರಲ್ಲಿ ಸ್ಟೇಟ್ಮೆಂಟು ಕಾಂಟೆಕ್ಸ್ಟ್ ನಾವು ನೋಡಬೇಕಾಗಿದೆ. ನೋಡಿ, ಸಚಾರ್ ಕಮಿಟಿ ರಿಪೋರ್ಟ್ನಲ್ಲಿ ಒಂದು ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ಬಹಳ ಹಿಂದುಳಿದ ಸಮುದಾಯ, ಈವನ್ ಬ್ಯಾಕ್ವರ್ಡ್ ದ್ಯಾನ್ SC/ST ಈಸ್ ದ ಮುಸ್ಲಿಂ ಕಮ್ಯುನಿಟಿ ಅಂತ ಒಂದು ರೆಕಾರ್ಡ್ ಇದೆ. ಸೊ ಈ ಕಾಂಟೆಕ್ಸ್ಟಲ್ಲಿ ನೋಡುವಾಗ ನನಗೇನೊಂದು ಫೇವರಿಟಿಸಮ್ ಅಂತಿಲ್ಲ, ಇವ್ರಿಗೆ ಫಸ್ಟ್ ನಾವು ಅಟೆಂಡ್ ಮಾಡೋಣ, ಈ ಸಮಾಜವನ್ನು ನಾವು ಮೇಲೆ ತರಬೇಕಾಗಿ ನಮ್ಮ ಕರ್ತವ್ಯ ಇದೆ. ಯಾಕಂದರೆ ಇವ್ರ ಮೇಲೆ ಬಂದಿಲ್ಲ ಅಂದರೆ ಇವರಿಂದ ನಮಗೆ ಇನ್ನೂ ದೇಶಕ್ಕೆ ಕಷ್ಟ ಬರುತ್ತೆ. ನೋಡಿ, ಒಂದು ದೇಶದಲ್ಲಿ ಇರತಕ್ಕಂತಹ ಎಲ್ಲ ವರ್ಗದವರು, ಎಲ್ಲ ರಿಲಿಜಿಯಸ್ ಪೀಪಲ್ ಆಗಲಿ, ಎಲ್ಲರೂ ಬಂದು ಮೇಲೆ ಬರಬೇಕು, ಉದ್ಧಾರ ಆಗಬೇಕು.
ಒಂದು ಸಮಾಜ ಬಂದು ಸರಿಯಾಗಿ ಉದ್ಧಾರ ಆಗಿಲ್ಲ ಅಂದರೆ ಇಟ್ ವಿಲ್ ಬಿ ಲೈಕ್ ಎ ಕ್ಯಾನ್ಸರ್. ಇವತ್ತು ನಾನು ಹೇಳ್ಕೊಳ್ಳೋದು ಇವತ್ತು ವೆರಿ ಬೋಲ್ಡಾಗಿ ನಾನು ಹೇಳ್ಕೊಳ್ಳೋದೇನೆಂದರೆ, ಟುಡೇ ದಿ ಬ್ಯಾಕ್ವರ್ಡ್ ಮುಸ್ಲಿಂ ಕಮ್ಯುನಿಟಿ ಆಫ್ ಇಂಡಿಯಾ ಈಸ್ ಅ ಕ್ಯಾನ್ಸರಸ್ ಸೊಸೈಟಿ. ಇಟ್ ಹ್ಯಾಸ್ ಟು ಪ್ರೋಗ್ರೆಸ್. ಇವರು ಪ್ರೋಗ್ರೆಸ್ ಆಗಿಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಕ್ರೀಪ್ ಇನ್. ಇದರಿಂದ ಎಲ್ಲರಿಗೂ ನಷ್ಟ ಆಗುತ್ತೆ. ಸೊ ಇದನ್ನು ಅಟೆಂಡ್ ಮಾಡಬೇಕಾಗಿದೆ, ಅಟೆಂಡ್ ಮಾಡಲೇಬೇಕು. ಇದರಲ್ಲಿ ಬರೀ ಪೊಲಿಟಿಕಲ್ ಪಾರ್ಟೀಸ್ ಮಾತ್ರ ಮುಂದೆ ಬಂದು ನಮ್ಮನ್ನು ಸಹಾಯ ಮಾಡಬೇಕಂತಿಲ್ಲ. ವಾಟ್ ಆರ್ ದ ಮುಸ್ಲಿಂ ಲೀಡರ್ಸ್ ಡೂಯಿಂಗ್ ಅಂತ ನನ್ನ ಪ್ರಶ್ನೆ ಇರೋದು. ಏನು ಮಾಡ್ತಾಯಿದ್ದೀರಾ? ಮದ್ರಸನ್ನು ನಡೆಸ್ತಿದ್ದೀರಂತ 5 ಲಕ್ಷ ಮದ್ರಸ ಇದೆ ಅಂತೆ, 10 ಲಕ್ಷ ಮದ್ರಸ ಇದೆ ಅಂತೆ ಭಾರತದಲ್ಲಿ. ನೀವು ಅದರಲ್ಲಿ ಯಾಕೆ ನೀವು ಪ್ರೋಗ್ರೆಸಿವ್ ಎಜುಕೇಶನ್ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಲಾಸ್ಟ್ ಪಾಯಿಂಟ್ ನೋಡಿ, ಎರಡು ವಿಚಾರ. ಒಂದು ವಿಚಾರ ಮಣ್ಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಹ್ಯಾಸ್ ಅಬ್ಸರ್ವ್ಡ್ ವಾಟ್ ಈಸ್ ವಕಫ್ ಬಗ್ಗೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಕಾನೂನುಗಳ ಬಗ್ಗೆ ಅಬ್ಸರ್ವೇಷನ್ ಮಾಡಿದೆ. ಇದ್ರ ಬಗ್ಗೆ ಪುನರಾಲೋಚನೆ ಮಾಡಿ ಅಂತ ಹೇಳಿದೆ. ಒಂದು. ಎರಡನೇದು ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದೆ. ಆಮೇಲೆ ಇನ್ನೊಂದು ಕಾನೂನು 2005ರಲ್ಲಿ ಯಾವ ರೀತಿ ಯಾವುದಾದ್ರೂ ರೈಟ್ಸ್ ಆದಾಗ ಯಾರೇ ರೈಟ್ಸ್ ಮಾಡಿರಲಿ ಆವಾಗ ದ ಮಿಸ್ಟೇಕ್ ಈಸ್ ಡನ್ ಬೈ ಇವನ್ ದ ಮೈನಾರಿಟಿ ಕಮ್ಯುನಿಟಿ ಇದ್ರೂ ಸಹ ಮೆಜಾರಿಟಿ ಕಮ್ಯುನಿಟಿ ಹೋಗಿ ಪ್ರೂವ್ ಮಾಡಬೇಕು ನಮ್ಮಿಂದ ಏನಾಗಿಲ್ಲ ತಪ್ಪು ಅಂತ ಹೇಳಿ. ಇಂತಹ ಒಂದು ಕಾನೂನುಗಳನ್ನು ಲಾಲ್ನೆ ಪೋಲ್ನೆ ಮಾಡಿ ಪೋಷಣೆ ಮಾಡಿದಂತಹದ್ದು ಕಾಂಗ್ರೆಸ್. ಒಂದು ವಿಚಾರ. ಎರಡನೇ ವಿಚಾರ, ಪಾಪ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಆಗಲೇ, ಪಾಪ ಸಾಚಾರ್ ಕಮಿಟಿ ಬಗ್ಗೆ ಹೇಳಿದ್ರು. ಸಾಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ಹೌದು ಇಂದು ಉಳಿದಿತ್ತು. ಆದರೆ ಏನಕ್ಕೆ ಇಂದು ಉಳಿದಿತ್ತು? ಡೆಮೋಗ್ರಫಿಕಲ್ ಡಿವಿಡೆಂಟ್ ಅಂತ ಅಂದ್ಬಿಟ್ಟು ಏನು ಹೇಳ್ತಿದ್ದಾರಲ್ಲ ಇವರು, ಏನಂದರೆ ಓಟ್ ಹಾಕೋಕ್ಕೋಸ್ಕರನೇ ನಾವು ಹುಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಚಾರ. ನೀವು ಏನಕ್ಕೆ ನೀವು ಹೇಳ್ತಾ ಇದ್ದೀರಾ 2.3 ಒಂದು ಕಡೆ 2.3 ಅಲ್ಲ 1.8 ಹಿಂದೂ ಕಮ್ಯುನಿಟಿಯ FRP ರೇಟ್ ಈಸ್ 1.8 ಆಸ್ ಆಫ್ ಯು ಪಿ ಒಂದು ಬಿಟ್ಟು ಮಿಕ್ಕಿದೆಲ್ಲವೂ ಸಹ 1.8 ಮಿಕ್ಕಿರತಕ್ಕಂಥದ್ದು. ಹೌದು, ಇವತ್ತು ಮುಸಲ್ಮಾನರದ್ದು ಸ್ವಾತಂತ್ರ್ಯ ಬಂದಾಗ 4.4 ಇತ್ತು, ಇವತ್ತು ಇಟ್ ಹಸ್ ಕಮ್ ಡೌನ್ ಟು 2.8 ಬಂದಿದೆ. 2.6 ಇದೆ ಸರ್. 2.6. ಓಕೆ, ನಾನು ಐ ಚೆಕ್ಡ್ ಇಟ್ ಲಾಸ್ಟ್ 2 years ಬ್ಯಾಕ್. ನೋಡಿ, ಇದೇನಿದೆಯಲ್ಲ FRP, ನೀವು ಇಷ್ಟು ಜನ ಮಕ್ಕಳು ಮಾಡ್ಕೊಂಡಾಗ ನೀವು ಹೆಂಗೆ ಸಾಕ್ತೀರಾ? ಬಡತನ ಬಂದೇ ಬರುತ್ತೆ. ಮದ್ರಸಾಗಳು ಕಳಿಸ್ತೀರಾ, ಥಿಯಾಲಜಿನ ನಿಮ್ಗೆ 80% ಥಿಯಾಲಜಿ ಹೇಳ್ಕೊಟ್ಟು ದೇಶದ ವಿರೋಧ ಹೋರಾಡಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿರ್ತಕ್ಕಂತಹದ್ದು ನಿಮ್ಗೆ ಸರಿಯಲ್ಲ ಫಾಲೋ ಮಾಡಬೇಕು ಅಂದ್ರೆ ಎಲ್ಲಿಂದ ದೇಶ ಉದ್ಧಾರ ಆಗುತ್ತೆ? ಇವತ್ತು ನಾನು ಒಪ್ಕೊಳ್ತೀನಿ ಉಮರ್ ಶರೀಫ್ ಅವ್ರ ಜೊತೆ, ಏನಂದ್ರೆ ಮುಸ್ಲಿಂ ನಾಯಕರ ಮುಂದೆ ಬರಬೇಕು. ಓಕೆ 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 ಧನ್ಯವಾದ. ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕ ನಿಮ್ಮ ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.